ಇಷ್ಟ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ ಅಮ್ಮಮ್ಮ. ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡೋ ಅಂದ್ರೆ ಹಿಂಗೆ ಇಷ್ಟು ಗೈಸ್ ನಾನೊಬ್ರಿಗೆ ತೋರ್ಸವ್ರೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಎಷ್ಟು ಸೌಂಡ್ ಇದೆ ನೋಡಿ. ಇವತ್ತು ನಾವು ಬಂದಿದ್ದೀವಿ ಚಿಕ್ಕಪೇಟೆಗೆ. ಐ ಥಿಂಕ್ ಇದು 3ನೇ ಸಲ ಅನ್ಸುತ್ತೆ ಶಾಪಿಂಗ್ ಬಂದಿರೋದು. ಹಾಯ್, ಹೋಗೋಣ ವಿಡಿಯೋ ಒಳಗೆ ಹೋಗಿ. ಗೈಸ್, ನಾನು ಈ ಸಂಡೇ ಅಲ್ಲ, ಲಾಸ್ಟ್ ಸಂಡೇ ಅಂದರೆ 27th ಹೋಗಿದ್ದಿದ್ದು ಮಾರ್ಕೆಟ್ಗೆ. ಸಿಕ್ಕಾಪಟ್ಟೆ ಜನ ಇದ್ದರು. ನನಗಿದು ಅಭ್ಯಾಸ ಆಗಿಬಿಟ್ಟೈತೆ, ಯಾಕಂದರೆ ಹಬ್ಬದ ಟೈಮಲ್ಲಿ ನಮ್ಮ ಮನೇಲಿ ಯಾವಾಗಲೂ ಒಂದು ವಾರಕ್ಕೆ ಮುಂಚೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮೀಟ್ ಮಿಸ್ಸಸ್ ವರಲಕ್ಷ್ಮಿ, ನಮ್ಮಮ್ಮಮ್ಮ. ಗೈಸ್ ನೋಡಿ, ಟ್ರಾಫಿಕ್. ನೀವು ಬೈಕಲ್ಲಿ ಏನಾದ್ರು ಬರ್ಬೇಕು ಅಂತಂದ್ರೆ ಪ್ಲೀಸ್ ಪಾರ್ಕಿಂಗ್ ಮಾಡ್ಬಿಟ್ಟು ನಡ್ಕೊಂಡ್ ಬನ್ನಿ ಆರಾಮಾಗಿ. ನಾನು ಹೋಗಿದ್ದು ಫಸ್ಟ್ ಶಾಪೇ ಇದು. ನಾನು ಹೋಗ್ತಿದ್ದಂಗೆ ಅನ್ಕೊಂಡಿದ್ದೆ ನಾನು ಗ್ರೀನ್ ಕಲರ್ದು ಸೆಟ್ ತೊಗೊಬೇಕು ಅಂತ, ಬಿಕಾಸ್ ಇವಾಗ ಅದೇ ಟ್ರೆಂಡಲ್ಲಿ ಐತೆ. ಮತ್ತು ನಾನು ಹಾಕ್ತಿರೋ ಸ್ಯಾರಿ ಬಂದು ಪೂರ್ತಿ ಆರೆಂಜ್ ಕಲರ್ ಇದೆ, ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅನ್ನೋ ಇದರಲ್ಲಿ ನಾನು ಇದು ತೊಗೊಂಡಿದ್ದೀನಿ. ಇಲ್ಲಿ ಬಂದು ಕಲೆಕ್ಷನ್ಸ್ ಚೆನ್ನಾಗೈತೆ, ಬಟ್ ಚಿಕ್ಕ ಅಂಗಡಿ. ಒಂದು ಮೆಟ್ಲು ಮೇಲೆ ಹೋಗೋಕ್ಕೆ ಕೆಳಗೊಂದು ಜಾಗ ಇರುತ್ತೆ ಗೊತ್ತಾ, ಅಷ್ಟೇ ಇರೋದು. ಎಸ್ಪೆಷಲಿ ಇದು ನೋಡಿ ಎಷ್ಟು ಚೆನ್ನಾಗೈತೆ. ಬರೀ 1700 ಅಷ್ಟೇ ಅದು. ಈ ಶಾಪಲ್ಲಿ ಬಂದು ಗುಡ್ಡೆ ಹಾಕ್ಬಿಟ್ಟಿದ್ರು ಗೈಸ್. ಪ್ರತಿಯೊಂದು ಈ ಸೆಟ್ಟು, ಮಾಮೂಲಿ ದೇವ್ರಿಗೆ ಹಾಕೋ ಸೆಟ್ ಎಲ್ಲ ಹೆಂಗೆ ಹಾಕಿದಾರೆ ನೋಡಿ, ಒಳ್ಳೆ ಕಸ ಥರ ಹಾಕ್ಬಿಟ್ಟಿದ್ರು. ನನಗೆ ಅವಾಗ ಕೇಳ್ತಿದ್ನಲ್ಲ, ಜ್ಯುವೆಲ್ರೀಸ್ನೆಲ್ಲ ಮಾರ್ತಿದ್ರು ಮಾರ್ಕೆಟಲ್ಲಿ ಅಂತ. ಈ ರೇಂಜಿಗೆ ಇದೆ ಫಸ್ಟ್ ಟೈಮ್ ನೋಡಿರೋದು ಮಾರೋದು. ಆಯ್ತಿಲ್ಲ ಗೈಸ್, ಜನ ಅಂದ್ರೆ ಜನ. ಇನ್ನು ಹಬ್ಬಕ್ಕೆ 2 ವಾರ ಐತೆ, ಆಲ್ರೆಡಿ ಇಷ್ಟು ಜನ. ಹಿಂಗೆ ಸಿಕ್ಕಾಪಟ್ಟೆ ಜನ ಆಗೋಗಿದ್ದಾರೆ ಗೈಸ್. ನನ್ನ ಜೊತೆ ಬಂದೈತೆ ಅಮ್ಮಮ್ಮ. ನಮ್ಮ ಅಮ್ಮಮ್ಮ 50 ಅಂತೆ. ನನ್ನ ಅಮ್ಮಮ್ಮನ ಹೆಸರು ಹೇಳಿದ ತಕ್ಷಣ 50 ಅಂತೆ. ಅಂಗಡಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ಈ ಸಲ ನಮ್ಮನೆ ಮಹಾಲಕ್ಷ್ಮಿಗೆ ಏನು ತೊಗೊಬಾರ್ದು, ಬಿಕಾಸ್ ಎಲ್ಲ ಇರೋದೇ ಇದೆ, ಕೈ ಕಾಲು ಎಲ್ಲ. ಬಟ್ ಈ ಸೈಡಲ್ಲಿ ಇಡ್ತಾರಲ್ಲ, ಇದಿರಲಿಲ್ಲ, ಸೊ ಅದನ್ನ ತಗೊಂಡೆ. ಇಷ್ಟೊಂದು ಜನ ಇರೋದು ಪ್ರಾಬ್ಲಮ್ ಆಗಲಿಲ್ಲ. ಶಾಪಿಂಗ್ ಸ್ಟಾರ್ಟೆಡ್ ಗೈಸ್. ನಾನು ಜೋರಾಗಿ ಬಡ್ಕೋತಾ ಇದ್ದೀನಿ, ಮೈಕ್ ನನ್ನ ಹತ್ರನೇ ಇದೆ ಗೈಸ್. ಇಲ್ಲಿ ಲಕ್ಷ್ಮಿ ಹಿಂದೆಗೆ ಬರುತ್ತಲ್ಲ, ಆ ತರ ಫ್ಲವರ್ ಡೆಕೋರೇಷನ್ ಇದು. ಸ್ಟ್ಯಾಂಡ್ ಸಪ್ರೇಟ್ ಆಗಿ ತಗೊಬೇಕು, ಫ್ಲವರ್ ಸಪ್ರೇಟ್ ಆಗಿ ತಗೊಬೇಕು ಗೈಸ್. ಸ್ಟ್ಯಾಂಡ್ 350. ಫ್ಲವರ್ ಬಂದು ನಾವು ಕಸ್ಟಮೈಸ್ ಮಾಡೋ ತರ ಮಾಡ್ಕೊಡ್ತಾರೆ. ನಮ್ಗೆ ಅದು ಬೇಕು ಅಂದ್ರೆ ಒರಿಜಿನಲ್ ಕೂಡ ಏನೇನೋ ಮುಂಬಿಡಿದೆ ಗೈಸ್, ಡೆಕೋರೇಷನ್ ಐಟಮ್ಸ್ ಎಲ್ಲ. ನಮ್ಮ ಅಮ್ಮಂಗೆ ಜಡೆ ಚೆನ್ನಾಗೈತೆ ಅಂತ ಯಾವುದೋ ಹುಡುಗಿದ ಬರೀ ಇದೆ. ಈ ಆಂಟಿಸ್ನೆಲ್ಲ ಕರ್ಕೊಂಬಂದ್ಬಿಟ್ರೆ. ಫಸ್ಟ್ ಕಾಪಿ ಶೂಸ್ ಎಲ್ಲ ಚೆನ್ನಾಗೈತೆ ಗರ್ಲ್ಸ್ಗೆ. ಹೊಡೆಯೋಣ ಗಾಡಿ ಓಡಿಸ್ಕೊ ಬರೋದು ಅಲ್ದೆ ಇಲ್ಲಿ ಡಿಸ್ಟರ್ಬೆನ್ಸು. ಕಿ ಅನ್ಕೊಂಡು. ಆಹಾ ಅಮ್ಮಮ್ಮ, ದೇವ್ರಿಗಂತ ಮನ್ಸಿಗೆ ಇದು ಕಿತ್ನಾ ಕಿತ್ನಾ ಇದೆಲ್ಲ ಎಷ್ಟು ಬರುತ್ತೆ? ಗಮ್ಮಮ್ಮ ಎಕ್ಸಾಕ್ಟ್ ಆಗಿ ರಿಯಲ್ ತರಾನೇ ಇಲ್ವಾ? ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತಲ್ಲ. ಅಭಿಪ್ರಾಯ, ಈ ಪ್ಲಾಸ್ಟಿಕ್ ಎಲೆ ಮೇಲೆ ಬೇಡ, ನ್ಯಾಚುರಲ್ಲೇ ಅಮ್ಮನಿಗೆ. ನಾವಂತೂ ಪ್ಲಾಸ್ಟಿಕ್ ಅಲ್ಲೇ ಇದ್ದೀವೆಲ್ಲ, ದೇವ್ರಿಗಾದ್ರೂ ಇದನ್ನ ನ್ಯಾಚುರಲ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇದು ದೇವ್ರನ್ನ ಕೂರ್ಸೋದು ಗೈಸ್. ಇದು ಬಾಳೆ ಗಿಡ ಸ್ಟ್ಯಾಂಡು ಗೈಸ್. ಅದಕ್ಕೆ ಬಾಳೆ ಗಿಡನ ಚುಚ್ಚಿ ಆ ಕಡೆ ಈ ಕಡೆ ದೇವ್ರಿಗೆ ಇಡೋದು. ಅಲ್ಲಿ ಯಾರೋ ಯೂಟ್ಯೂಬರ್ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದಾರೆ. ಹಿಂಗೈತ್ ನೋಡಮ್ಮ ಬ್ಲೌಸ್ ಎಲ್ಲ ಡಿಸೈನ್. ಅವ್ರು ಹಾಕೊಂಡಿದ್ದು ಲಾಸ್ಟ್ ಟೈಮ್ ಬಂದಾಗ ಸ್ಯಾರಿ ತಗೊಂಡಿದ್ವಲ್ಲ, ನಿಮಗೆ ನೆನ್ಪಿರ್ಬೋದು. ಲಾಸ್ಟ್ ಬ್ಲಾಗ್ ಅಲ್ಲಿ ಅಲ್ಲೇ ಹೋಗ್ತಾ ಇದ್ದೀನಿ, ಬಿಕಾಸ್ ಈ ಜನದಲ್ಲಿ ನನ್ನ ಕೈಲಿ ಓಡಾಡಕ್ಕಾಗಲ್ಲ. ಅಮ್ಮಮ್ಮನ ಬೇರೆ ಕರ್ಕೊಂಡ್ ಬಂದಿದ್ದೀನಿ, ಮಳೆ ಬಂದ್ಬಿಟ್ರೆ. ಸೊ ಅದಕ್ಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ಅದೇ ಶಾಪ್ ಹೋಗ್ತಿದ್ದೀನಿ. ಇಷ್ಟ ಆದ್ರೆ ಅದೇ ತಗೊಂತೀನಿ. ಜಾಗ ಇಲ್ಲ ಅಮ್ಮಮ್ಮ ಈ ಗಾಡಿಗಳಿಂದ. ಎಷ್ಟು ಜನಕ್ಕೆ ತೊಂದ್ರೆ ನೋಡು. ಅಯ್ಯಪ್ಪ ವೇಟ್ ಹಿಡ್ಕೊಂಡ್ಬಿಟ್ಟು. ಚಿಕ್ಕಪೇಟೆಗೆ ಬಂದ್ರೆ ಗಾಡಿಲೆಲ್ಲ ಬರಬೇಡಿ, ಪಾರ್ಕಿಂಗ್ ಹಾಕ್ಬಿಟ್ಟು ನಡ್ಕೊಂಡ್ಬೇಡಿ. ಅಲ್ಲಿ ಶಾಪಿಂಗ್ ಮಾಡೋರ್ಗೂ ಅಷ್ಟೇ, ನಡ್ಕೊಂಡು ಹೋಗೋರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈ ಬೈಕು ಕಾರು ಮಧ್ಯದಲ್ಲಿ ಹೆವಿ ಡಿಸ್ಟರ್ಬ್ ಮಾಡ್ತಿತ್ತು.
ಆಮೇಲೆ ನಾವು ರಿಟರ್ನ್ ಬರ್ಬೇಕಾದ್ರೆ ಪೊಲೀಸ್ ಬಂದು ಬ್ಯಾರಿಗೇಟ್ ಹಾಕ್ಸಿ ಬರೀ ನಡ್ಕೊಂಡು ಓಡಾಡಕ್ಕೆ ಮಾಡಿದ್ರು, ಯಾಕಂದರೆ ಜಾಸ್ತಿ ಜನ ಆಗೋದ್ರು ಆ ಟೈಮಲ್ಲಿ. ಈ ರೋಡ್ ಬಂದು ಬರೀ ಸ್ಯಾರೀಸ್ಗೆ, ಮಾಮೂಲಿ ಸುದರ್ಶನ್ನು, ಶಾಂತಲಾ ಇನ್ನೂ ತುಂಬ ಇದೆ. ನಾನು ಇದರಲ್ಲಿ ಈ ಶಾಪಲ್ಲಿ ತೊಗೊಂಡೆ, ಕಂಚಿ ಕೋ ಮಹಾಲಕ್ಷ್ಮಿ ಸಿಲ್ಕ್ಸ್. ನಾನು ಈಚೆಯಿಂದನೇ ಇವರು ನೋಡ್ಬಿಟ್ರು, ನೋಡಿದ ತಕ್ಷಣ ಬನ್ನಿ ಮೇಡಮ್ ಯಾವತ್ತು ವಿಡಿಯೋ ಹಾಕಿದ್ರಿ ನಾನು ನೋಡಿದೆ ಅಂತ ಹೇಳಿದ್ರು. ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಕೆಳಗಡೆ ಸಿಕ್ಕಾಪಟ್ಟೆ ಜನ ಇದ್ದರು, ಸೊ ಮೇಲ್ಗಡೆ ಕರ್ಕೊಂಡು ಹೋದ್ರು. ಇಲ್ಲಿ ಒಂದು ಸ್ವಲ್ಪ ಜನ ಕಡಿಮೆ ಇದ್ದರು. ಅಲ್ಲಿ ನನಗೆ ಅಂತಾರೆ ಒಂದು ಪ್ಲೇಸ್ ಮಾಡಿ ವಿಡಿಯೋ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಟರು. ಬಿಕಾಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ರಲ್ಲ, ಲಾಸ್ಟ್ ಟೈಮ್ ಚೆನ್ನಾಗಿ ಮಾತಾಡ್ಸಿದ್ರು, ಸೊ ಅದಕ್ಕೆ ಈ ಟೈಮೂ ಕಂಫರ್ಟಾಗಿ ಮಾಡಿಸಿದ್ರು. ಇಷ್ಟ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ ಮಮ್ಮ. ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡೋ ಅಂದರೆ ಹಿಂಗೆ ಈ ಥರ ಈ ಕಲರಲ್ಲಿ ಚೆನ್ನಾಗಿರುತ್ತಾನೆ. ಎರಡು ಒಂದೇ ತರನೇ, ಒಂದೇ ತರ ಮಮ್ಮ ಚೆನ್ನಾಗೈತಾ? ಅಷ್ಟೊಂದು ಡಾರ್ಕ್ ಗ್ರೀನ್ ತಗೊಳ್ಳಿಲ್ಲ ಗೈಸ್, ಯಾಕಂದ್ರೆ ನಮ್ಮಮ್ಮ ನಾನು ಹೊಟ್ಟೆಲಿದ್ದಾಗ ಸೀಮಂತ ಮಾಡಿದ್ರಲ್ಲ ಅವಾಗ ಅದೇ ಕಲರ್ ತಗೊಂಡಿದ್ರು, ಸೊ ತಗೊಳ್ಳಿಲ್ಲ ಅದು. ನಿಮ್ ಇಷ್ಟ, ನಿಮ್ ಕಲರ್ ಇಷ್ಟ ಆಗ್ಬೇಕು ಅಷ್ಟೇ. ಪ್ರೈಸ್ ಹಾಕೊಡ್ತೀನಿ, MRP ಮೇಲೆ 50% ಡಿಸ್ಕೌಂಟ್. ಯಾವ್ದೋ ಸೀರೆ ತಗೊಳ್ಳಿ, ಪ್ರತಿಯೊಂದು ಸೀರೆ ಮೇಲೆ 50% ಡಿಸ್ಕೌಂಟ್. ನೋಡಿ ತುಂಬಾ ಚೆನ್ನಾಗಿದೆ, ಪ್ಯಾಟರ್ನ್ ನೋಡ್ಕೊಳ್ಳಿ ಹೆಂಗೆ ಇದೆ. ಹೊಟ್ಟೆ ನೋಡಿ ಪಲ್ಲು ಬ್ಲೌಸ್ ಬರುತ್ತೆ, ಫುಲ್ ಸೀರೆ ಹಂಗೆ ಬರುತ್ತೆ. ನೋಡ್ಕೊಳ್ಳಿ 100 ಕಲರ್ಸ್ ಇದೆ ಇದರಲ್ಲಿ, ನೋಡ್ಕೊಳ್ಳಿ. ಬೇಗ ಬೇಗ ಬುಕ್ ಮಾಡಿ ಯಾವ್ದು ಬೇಕಂದ್ರೆ. ಗೈಸ್ ಇದು 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 ಇಷ್ಟಲ್ಲಿ ನಾನು ಯಾವ್ದು ಸೆಲೆಕ್ಟ್ ಮಾಡಿರ್ತೀನಿ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ ಯಾರು ಎಷ್ಟು ಜನ ಕಮೆಂಟ್ ಕರೆಕ್ಟಾಗಿ ಮಾಡ್ತೀರಾ ಅಂತ. ಇಷ್ಟು ಗೈಸ್ ನಾನು ಒಬ್ರಿಗೆ ತೋರಿಸೋರೆ. ಇಷ್ಟು ಸ್ಯಾರಿ ತೋರಿಸಿದಾರೆ ಗೈಸ್ ಒಬ್ರಿಗೆನೆ. ಕಸ್ಟಮರ್ಸ್ನ ಚೆನ್ನಾಗಿ ನೋಡ್ಕೊಂತಾರೆ, ಬನ್ನಿ. ಶಾಪ್ ನೇಮ್ ಕಂಚಿಗೋ ಮಹಾಲಕ್ಷ್ಮಿ, ಚಿಕ್ಕಪೇಟೆ ಮೇನ್ ರೋಡ್. ನಾನು ಲೊಕೇಶನ್ ಹಾಕೊಂಡು ಬಂದಿದ್ದೀನಿ, ಲಾಸ್ಟ್ ಟೈಮ್ ಬಂದಿದ್ದೆ ಅಂತ ಗೈಸ್. ಪಕ್ಕ ಬನ್ನಿ. ಎಷ್ಟು ಜನ ಇದ್ರು ಅಂದ್ರೆ ಬಿಲ್ಲಿಂಗ್ ನಾನು 10 ನಿಮಿಷ ಕಾಯ್ದೆ ಗೈಸ್. ಸ್ಯಾರಿ ಬಂದು ನೀವು ಯಾವುದೇ ತಗೊಂಡ್ರು 50% ಡಿಸ್ಕೌಂಟ್. ಇವ್ರು ನೆನ್ಪಿದ್ಯಾ ಗೈಸ್? ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇದ್ರು ಇವರು. ಇವರೆಲ್ಲ ಅಲ್ಲೋಗಿದ ತಕ್ಷಣ ಫುಲ್ ಖುಷಿ ಆಗೋದ್ರು ಮಾತಾಡ್ಸಕ್ಕೆ. ಥ್ಯಾಂಕ್ ಯು. ಆಯ್ತಮ್ಮ ಅಂಗಡಿ ಫ್ರೆಂಡ್ಸ್ ಸೂಪರು, ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾ ಎಲ್ಲ ಬಿಡಿಸಿ ಹೇಳ್ತಾರೆ. ರೇಟ್ ಪರವಾಗಿಲ್ಲ. ರೇಟ್ ಪರವಾಗಿಲ್ಲ ಬಾಬಾ. ನಮ್ಮ ಅಮ್ಮಮ್ಮ ಅಷ್ಟು ಈಸಿಯಾಗೆ ರೇಟ್ ಪರವಾಗಿಲ್ಲ ಅಂತ ಹೇಳಲ್ಲ. ಅವ್ರ ಏಜ್ಗೆ ಅವ್ರು ಎಷ್ಟು ಸೀರೆ ನೋಡಿರಲ್ಲ. ರೇಟ್ ಪರವಾಗಿಲ್ಲ, ಹುಡುಗರು ಪರವಾಗಿಲ್ಲ, ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಅಂಗಡಿ ಚೆನ್ನಾಗಿದೆ. ಬನ್ನಿ ಬನ್ನಿ, ಬ್ರ್ಯಾಂಡ್ ಅಂಬಾಸಿಡರ್ ಆಯ್ತಾ ಇದೀವಿ, ಫುಲ್ ಸೇಲ್ಸ್ ಮಾಡಿಸ್ತೀವಿ. ಬನ್ನಿ. ಓಕೆ ಗೈಸ್, ನೆಕ್ಸ್ಟ್ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ರೆ ಕಂಟಿನ್ಯೂ ಮಾಡ್ತೀವಿ. ನನ್ಗೆ ರಾಜಾ ಮಾರ್ಕೆಟ್ ಅಲ್ಲಿ ಐಟಮ್ಸ್ ಏನು ತಗೊಳ್ಳೋ ತರ ಇಲ್ಲ, ನಿಮ್ಗೋಸ್ಕರ ನಿಮಗ್ ತೋರಿಸ್ಬೇಕು ಅಂತ ಹೋಯ್ತಿದೀವಿ. ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಬಂದು ರಾಜಾ ಮಾರ್ಕೆಟ್ ಅಲ್ಲಿ ಮೀಟ್ ಮಾಡ್ತೀನಿ ಗೈಸ್. ಬಾಯ್.